ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೆಲವು ಅಪ್ಡೇಟ್ಸ್ಗಳು ಬಂದಿದೆ ಸರ್ಕಾರದ ಕಡೆಯಿಂದ. ಅದು ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರದಿಂದ ಕೆಲವು ಅಪ್ಡೇಟ್ಸ್ ಬಂದಿದೆ. ಅದನ್ನೆಲ್ಲದೂ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದರೆ ಸಂಪೂರ್ಣವಾಗಿ ನೀವು ಕೂಡ ವಿಡಿಯೋ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ನಾನು ಯಾವಾಗ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ವೀಡಿಯೋಸ್ನ ನೀವು ನೋಡ್ಬೋದು. ಆವಾಗ ಯಾವುದೇ ರೀತಿ ಅಪ್ಡೇಟ್ಸ್ನ ನೀವು ಮಿಸ್ ಮಾಡ್ಕೊಳಲ್ಲ. ಹಾಗೆ ನೋಡ್ತಿರೋರು ಪ್ರತಿಯೊಬ್ಬರು ಕೂಡ ವೀಡಿಯೋಗೆ ಲೈಕ್ ಮಾಡಿ. ತುಂಬ ಜನ ವೀಡಿಯೋಸ್ ನೋಡ್ತಿದ್ದೀರಾ, ಆದರೆ ವೀಡಿಯೋಗೆ ಲೈಕೇ ಮಾಡ್ತಾಯಿಲ್ಲ. ಸೊ ವೀಡಿಯೋಗೆ ಲೈಕ್ ಮಾಡಿ, ಅವಾಗ ನನಗಿನ್ನೂ ಕೂಡ ಖುಷಿ ಆಗುತ್ತೆ, ನಿಮ್ಮ ಸಪೋರ್ಟ್ ಸಿಗುತ್ತೆ ಅಂತಾರೆ. ಖಂಡಿತವಾಗ್ಲೂ ನಾನು ನಿಮಗೆ ಆದಷ್ಟು ಇನ್ಫಾರ್ಮೇಟಿವ್ ವಿಡಿಯೋನ ಕೊಡುವಂತಹ ಪ್ರಯತ್ನ ಮಾಡ್ತಾನೆ ಇರ್ತೀನಿ. ಸೊ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡ್ದಲೇ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಯೂಟ್ಯೂಬ್ ಶಾರ್ಟ್ಸ್ನ ಕೂಡ ಡೈಲಿ ಚೆಕ್ ಮಾಡಿ, ಡೈಲಿ ನ್ಯೂಸ್ ಅಪ್ಡೇಟ್ನ ತಿಳಿಸ್ತೀನಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಫಾಲೋ ಮಾಡ್ಬೋದು. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾನು ಆಗಲೇ ಹೇಳ್ದಂಗೆ ಕೆಲವು ಅಪ್ಡೇಟ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ರೇಷನ್ ಕಾರ್ಡ್ ಬಗ್ಗೆ ಇರುವಂತಹ ಅಪ್ಡೇಟ್ನ ತಿಳ್ಕೊಳ್ಳೋಣ. ರೇಷನ್ ಕಾರ್ಡ್ ಬಗ್ಗೆ ಇವಾಗ ರೀಸೆಂಟಾಗಿ ಬಂದಿದ್ದ ಅಪ್ಡೇಟ್ ಏನಪ್ಪ ಅಂತಂದರೆ KYC ಕಂಪಲ್ಸರಿಯಾಗಿ ಅಂದರೆ KYC ಅಂತಂದರೆ ನಿಮ್ಮ ರೇಷನ್ ಕಾರ್ಡ್ಗೆ ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಮಾಡುವಂಥ ಪ್ರೊಸೀಜರ್ನ KYC ಅನ್ನೋದು. ಇದು ರಾಜ್ಯ ಸರ್ಕಾರದಿಂದನೂ ಕೂಡ ಆದೇಶ ಬಂದಿತ್ತು, ಹಾಗೆ ಕೇಂದ್ರ ಸರ್ಕಾರದಿಂದನೂ ಕೂಡ ಆದೇಶ ಬಂದಿತ್ತು. ಇಡೀ ದೇಶದಲ್ಲಿ ಯಾರ್ಯಾರ ಹತ್ರ ಎಲ್ಲ ರೇಷನ್ ಕಾರ್ಡ್ ಇದೆ, ಅದು APL ಆಗಿರ್ಬೋದು ಅಥವಾ BPL ಆಗಿರ್ಬೋದು ಅಥವಾ ಅಂತ್ಯೋದಯ ಕಾರ್ಡ್ ಆಗಿರ್ಬೋದು, ನಿಮ್ಮ ಹತ್ರ ಯಾವುದೇ ರೇಷನ್ ಕಾರ್ಡ್ ಇತ್ತು ಅಂತಂದರೆ ಕಂಪಲ್ಸರಿಯಾಗಿ KYC ಮಾಡಿಸಲೇಬೇಕು. ಅದರಲ್ಲೂ ಕೂಡ ನೀವು ಅನ್ಕೋಬೋದು, ನಾವೇನೀಗ ಹೊಸದಾಗಿ ಮಾಡಿಸಿಲ್ಲ, ನಾವು KYC ಮಾಡಿಸೋ ಅಗತ್ಯ ಇಲ್ಲ ಅಂದರೆ ಖಂಡಿತವಾಗ್ಲೂ ನೀವು ಎಷ್ಟೋ ಹಳೇದು ರೇಷನ್ ಕಾರ್ಡ್ ಮಾಡಿಸಿರ್ತೀರ, ಯಾವುದೇ ರೀತಿ ತಿದ್ದುಪಡಿ ಮಾಡಿಸಿರಲ್ಲ, ಅಥವಾ ಈಗ ರೀಸೆಂಟಾಗಿ ತಿದ್ದುಪಡಿ ಮಾಡಿಸಿರ್ತೀರ ಅಥವಾ ಹೊಸದಾಗಿ ರೇಷನ್ ಕಾರ್ಡ್ ಮಾಡಿಸಿರ್ತೀರ ಅಂದರೆ ನೀವು ಕಂಪಲ್ಸರಿಯಾಗಿ KYC ಮಾಡಿಸಲೇಬೇಕು. ನಿಮ್ಮದು ಮಾಡಿಸಿಲ್ಲ ಅಂತಂದರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಇದು ಕೇಂದ್ರ ಸರ್ಕಾರದಿಂದ ಫೆಬ್ರವರಿ 15ನೇ ತಾರೀಕು ಲಾಸ್ಟ್ ಡೇಟ್ ಇತ್ತು. ಬಟ್ ರಾಜ್ಯ ಸರ್ಕಾರದವರು ಅದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂದರೆ ಈ ತಿಂಗಳು ಕೊನೆವರೆಗೂ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಫೆಬ್ರವರಿ 28ನೇ ತಾರೀಕುವರೆಗೂ KYC ಮಾಡಿಸ್ಕೊಳಕ್ಕೆ ಅವಕಾಶನ ಮಾಡಿಕೊಟ್ಟಿದ್ದಾರೆ. ದಯವಿಟ್ಟು ಅಕಸ್ಮಾತ್ ನೀವು ಮಾಡಿಸಿಲ್ಲ ಅಂದರೆ ಆದಷ್ಟು ಬೇಗ ಹೋಗಿ ಮಾಡಿಸಿ. ಇದು ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ನಾನು ಆಗಲೇ ಹೇಳ್ದಂಗೆ ಪ್ರತಿಯೊಬ್ಬರು ಕೂಡ ಮಾಡಿಸಲೇಬೇಕು. ಇದನ್ನೆಲ್ಲಿ ಮಾಡಿಸ್ಬೇಕು ಅಂತಂದರೆ ನಿಮ್ಮ ರೇಷನ್ ಡಿಪೋಗಳಲ್ಲಿ ನೀವು ಪ್ರತಿ ತಿಂಗಳು ಎಲ್ಲೋಗಿ ರೇಷನ್ ತೊಗೋತೀರಾ, ಆ ಡಿಪೋಗೆ ಹೋದರೆ ನೀವು ನಿಮ್ಮ ರೇಷನ್ ಕಾರ್ಡ್ ಹಾಗೆ ಯಾರ್ದು KYC ಮಾಡಿಸ್ಬೇಕು ಅವರ ಆಧಾರ್ ಕಾರ್ಡು, ಹಾಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್, ಹಾಗೆ ಯಾರು KYC ಮಾಡಿಸ್ಬೇಕು ಅವರು ಹೋದರೆ ತಮ್ಮ ಇಂಪ್ರೆಷನ್ ತೊಗೊಂಡು ನಿಮಗೆ ಲಿಂಕ್ ಮಾಡಿ ಕೊಡ್ತಾರೆ. ತುಂಬ ಏನು ಲೇಟ್ ಆಗಲ್ಲ, ಬೇಗನೆ ಮುಗ್ದೋಗುತ್ತೆ, ಪ್ರೊಸೀಜರ್ ಏನು ಜಾಸ್ತಿ ಇಲ್ಲ. ಸೊ ದಯವಿಟ್ಟು ಕೂಡ ಮಾಡಿಸಿ. ಈ ತಿಂಗಳು ಎಂಡ್ವರೆಗೂ ಟೈಮ್ ಇದೆ. ಇದು KYC ಬಗ್ಗೆ ಆಯಿತು. ಇನ್ನು ತಿದ್ದುಪಡಿ ಕೂಡ ನಿಮಗೆ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಸತತ 3 ತಿಂಗಳಿಂದ ಅವಕಾಶ ಕೊಟ್ಟಿದ್ದಾರೆ. ಡಿಸೆಂಬರ್, ಜನವರಿ, ಫೆಬ್ರವರಿ ನೀವು ಯಾವುದೇ ಥರ ತಿದ್ದುಪಡಿ ಕೂಡ ಮಾಡಿಸ್ಬೋದು. ಹೆಸರು ಸೇರ್ಸೋದಾಗಿರ್ಬೋದು, ತೆಗ್ಸೋದಾಗಿರ್ಬೋದು, ಫೋನ್ ನಂಬರ್ ಚೇಂಜಸ್ ಆಗಿರ್ಬೋದು, ಅಡ್ರೆಸ್ ಚೇಂಜು, ನಿಮ್ಮ ರೇಷನ್ ಡಿಪೋ ಅಡ್ರೆಸ್ ಚೇಂಜ್ ಆಗಿರ್ಬೋದು, ಏನೇ ಚೇಂಜಸ್ ಇದ್ದರೂ ಕೂಡ ಅದು ಮಾಡಿಸ್ಬೋದು. ಅದು ಕೂಡ APL, BPL ಹಾಗೆ ಅಂತ್ಯೋದಯ ಕಾರ್ಡ್ 3 ಕಾರ್ಡನ್ನು ಕೂಡ ತಿದ್ದುಪಡಿಗೆ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಹಾಗೆ ಅಪ್ರೂವಲ್ ಬಗ್ಗೆ ಯಾವುದೇ ರೀತಿ ಮಾಹಿತಿ ಬಂದಿಲ್ಲ. ಇನ್ನು ನಿಮಗೆ ನೆಕ್ಸ್ಟ್ ಕ್ವಶನ್ ಬರೋದೆ ಹೊಸ ರೇಷನ್ ಕಾರ್ಡ್ಗೆ ಯಾವಾಗ ಅವಕಾಶನ ಮಾಡಿಕೊಡ್ತಾರೆ ಅಂತ. ಅತಿ ಶೀಘ್ರದಲ್ಲೇ ಈ ಫೆಬ್ರವರಿ ತಿಂಗಳಲ್ಲಿ 2 ದಿನ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಯಾವುದೇ ರೀತಿ ಮಾಹಿತಿನ ಕೊಟ್ಟಿಲ್ಲ ಯಾವ ಡೇಟಿಗೆ ಅವಕಾಶನ ಮಾಡಿಕೊಡ್ತೀವಿ ಅಂತ. ಸೊ ಹಾಗಾಗಿ 2 ದಿನ ಕಾಲಾವಕಾಶ ಕೊಡೋದು. ಹಾಗಾಗಿ ಯಾರೆಲ್ಲ BPL ರೇಷನ್ ಕಾರ್ಡ್ ಮಾಡಿಸ್ಬೇಕಂತಿದ್ದೀರಾ, ನಿಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ಹಾಗೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಪ್ರತಿಯೊಂದನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ. ನಮಗೆ ಅದ್ರ ಬಗ್ಗೆ ನೋಟಿಫಿಕೇಷನ್ ಬಂದ ಕೂಡಲೇ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ನನ್ನ ಚಾನಲಲ್ಲಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನಲ್ಲಿ ಆಲ್ ಅಂತ ಕ್ಲಿಕ್ ಮಾಡೋಣ ಮರಿಬೇಡಿ. ಇದು ರೇಷನ್ ಕಾರ್ಡ್ ಬಗ್ಗೆ ಅಪ್ಡೇಟ್ ಆಯಿತು. ನೆಕ್ಸ್ಟು ಗೃಹಲಕ್ಷ್ಮಿ ಯೋಜನೆ ಬಂದರೆ ನಾನು ನಿಮಗೆ ಬೆಳಗ್ಗೆನೇ ವಿಡಿಯೋ ಮಾಡಿ ತಿಳಿಸಿದ್ದೆ. ಆಕ್ಸಿಡೆಂಟ್ ಆದಮೇಲೆ ಅಂದರೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಅಪಘಾತ ಆಗಿದ್ದು, ಅವರು ಹುಷಾರಾಗಿ ಮನೆಗೆ ಹೋದ್ಮೇಲೆ ಇಷ್ಟು ದಿನ ರೆಸ್ಟಲ್ಲೇ ಇದ್ದರು. ನಿನ್ನೆ ಬೆಳಗಾವಿನಲ್ಲಿ ಈ ಮಾಹಿತಿನ ಕೊಟ್ಟಿದ್ದಾರೆ. ಇವಾಗ ತಾಲೂಕು ಪಂಚಾಯಿತಿಯಿಂದ ನಮಗೆ ಬರಬೇಕಾಗಿರೋದ್ರಿಂದ ಪ್ರೊಸೀಜರ್ ಲೇಟ್ ಆಗ್ತಿದೆ. ಹಾಗಾಗಿ ಮಾರ್ಚ್ನಲ್ಲಿ 3 ತಿಂಗಳ ಹಣನ ನಾವು ಜಮೆ ಮಾಡ್ತೀವಿ ಗೃಹಲಕ್ಷ್ಮಿದು ಅಂತ ಹೇಳಿದರು. ಹಾಗಾಗಿ ಈ ತಿಂಗಳು ಬರೋದಿಲ್ಲ, ನಿಮಗೆ ಮಾರ್ಚಲ್ಲಿ ಬರುವಂಥ ಸಾಧ್ಯತೆ ಇದೆ.
ಸ್ವಲ್ಪ ಪ್ರೊಸೀಜರಲ್ಲಿ ಚೇಂಜ್ ಆಗಿದ್ದರಿಂದ ಲೇಟ್ ಆಗ್ತಾ ಇದೆ. ಇನ್ನೂ 2 ವಾರದಲ್ಲಿ ನಾವು ಆ ಪ್ರೊಸೀಜರ್ನೆಲ್ಲ ಬೇಗ ಮುಗಿಸ್ಕೊಂಡು ನಾವು ಮಾರ್ಚಲ್ಲಿ ಹಣ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಹಣಕಾಸು ಇಲಾಖೆಯಿಂದ ಆಲ್ರೆಡಿ ಹಣ ರಿಲೀಸ್ ಮಾಡಿದ್ದಾರೆ. ಅದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸಿದ್ದಾರೆ. 15 ದಿನ ಆಯಿತು ನಮಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಅಮೌಂಟ್ನ ರಿಲೀಸ್ ಮಾಡಿ. ಬಟ್ ನಮಗೆ ಹಾಕೋದ್ರಲ್ಲಿ ತಡ ಆಗ್ತಿದೆ ಅಷ್ಟೇ. ಮಾರ್ಚಲ್ಲಿ ನಾವು 3 ತಿಂಗಳ ಹಣನ ಹಾಕ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು. ಇದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಯಿತು. ನೆಕ್ಸ್ಟ್ ಅನ್ನಭಾಗ್ಯ ಯೋಜನೆ ಬಗ್ಗೆ ಕೂಡ ನಿಮಗೆ ವಿಡಿಯೋ ಮಾಡಿ ತಿಳಿಸಿದ್ದೀನಿ ಆಲ್ರೆಡಿ. ಇವಾಗ ಸೆಪ್ಟೆಂಬರ್ ತಿಂಗಳವರೆಗೂ ಅಷ್ಟೇ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಹಾಕಿರೋದು. ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ ತಿಂಗಳದ್ದು ಹಾಕಬೇಕಾಗಿದೆ. ಅದು ಕೂಡ ಆಹಾರ ಇಲಾಖೆಯಿಂದ ಏನು ಮಾಹಿತಿ ಬಂದಿರೋದು ನಮಗೆ ಅಂದರೆ ಈ ತಿಂಗಳು ಎಂಡೊಳಗೆ ನಿಮಗೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಕಸ್ಮಾತ್ ನೀವು ವಿಡಿಯೋ ನೋಡ್ತಿರೋರೆಲ್ಲ ಏನಾದ್ರು ನಿಮಗೆ ಹಣ ಬಂದಿದೆ ಅಂತಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಎಷ್ಟು ತಿಂಗಳ ಹಣ ಬಂದಿದೆ, ಹಾಗೆ ನೀವು ಯಾವ ಜಿಲ್ಲೆಯವರು ಅಂತ ಕೂಡ ಕಮೆಂಟ್ ಮಾಡಿ. ಆವಾಗ ಬೇರೆಯವ್ರಿಗೂ ಕೂಡ ಕ್ಲಾರಿಟಿ ಬರುತ್ತೆ. ಈ ತಿಂಗಳು ಈ ತಿಂಗಳು ಮುಗಿಯೋದ್ರೊಳಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಇನ್ನು ಯುವ ನಿಧಿ ಯೋಜನೆದು ಕೂಡ ಬಾಕಿ ಉಳಿಸ್ಕೊಂಡಿದ್ದಾರೆ. ಅನ್ನಭಾಗ್ಯ ಯೋಜನೆದು ಕೂಡ ಪೆಂಡಿಂಗ್ ಇದೆ. ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಪೆಂಡಿಂಗ್ ಇದೆ. ಹಾಗಾಗಿ ಯಾಕೆ ಈ ಥರ ಮಾಡ್ತಾ ಇದ್ದಾರೆ, ಅವ್ರ ಹತ್ರ ಹಣ ಇಲ್ವಾ ಅಥವಾ ಹಾಕೋದಕ್ಕೆ ಅವರು ತಡ ಮಾಡ್ತಿದ್ದಾರೆ ಏನು ಅಂತಲೇ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವ್ರ ಕಡೆಯಿಂದ ಅಪ್ಡೇಟ್ ಬಂದರೆ ನಾವು ತಿಳಿಸುವಂಥ ಪ್ರಯತ್ನ ಅಷ್ಟೇ ನಾವು ಮಾಡೋದು. ಇದಾಗಿತ್ತು ಸರ್ಕಾರದ ಕಡೆಯಿಂದ ಬಂದಿರುವಂತಹ ರೀಸೆಂಟ್ ಅಪ್ಡೇಟ್. ಇದೇ ರೀತಿ ಸರ್ಕಾರದಿಂದ ಏನೇ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಬೆಲ್ ಐಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನೀವು ಫ್ರೀ ಇದ್ದಾಗ ಯೂಟ್ಯೂಬ್ ಶಾರ್ಟ್ಸ್ನ ಕೂಡ ಚೆಕ್ ಮಾಡಿ. ಡೈಲಿ ನ್ಯೂಸ್ ಅಪ್ಡೇಟ್ನ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತೀರಿ, ಹೀಗೆ ಎನ್ಕರೇಜ್ ಮಾಡ್ತಾರೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.